ಯಾನು ಅರಸನಮ್ಮಕ್ಕಿ ಪನ್ಪುನ ಊರಿಗೆ ಬರ್ತದೆ. ಅಯ್ಯೋ, ಮೋನಿಕಾ ಏನು ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ತುಳುನಾಡಿಗೆ ಹೋಗ್ತಾ ಇದ್ದೀನಿ ಅಂತಂದ್ಮೇಲೆ ತುಳು ಲ್ಯಾಂಗ್ವೇಜ್ ಸ್ವಲ್ಪನಾದರೂ ಗೊತ್ತಿರಬೇಕಲ್ವಾ? ನಾವು ಧರ್ಮಸ್ಥಳ ಮತ್ತು ಮಂಗಳೂರಿಗೆ ಹೋಗೋಣ ಅಂತ 8 ಗಂಟೆಗೆ ಬಸ್ ಬುಕ್ ಮಾಡಿದ್ವಿ. ಬೇಗ ಆಫೀಸಿಂದ ಹೊರಟು ಬಸ್ ಹತ್ಕೊಂಡು ಕೂತ್ಕೊಂಡ್ವಿ. ಆದರೂ ಬಸ್ಸಲ್ಲಿ ಎಲ್ಲರಿಗಿಂತ ನಾವೇ ಲೇಟಾಗಿ ಹೋದ್ವಿ. ಮತ್ತು ಬಸ್ ಹತ್ತಿ ಸ್ವಲ್ಪ ದೂರ ಹೋದ್ಮೇಲೆ ನಮಗೆ ಊಟಕ್ಕೆ ಅಂತ ಬಸ್ಸು ಒಂದು ಹತ್ರ ಸ್ಟಾಪ್ ಕೊಡ್ತು. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಿಡ್ನೈಟ್ 2:30ಗೆ ರೀಚ್ ಆದ್ವಿ. 2:30ಗೆ ಆಟೋ ಮಾಡಿಕೊಂಡು ಮತ್ತೆ ಅವ್ರ ಮನೆ ಹತ್ರ ಹೋದ್ವಿ. ಅವ್ರ ಮನೆ ಅಂತೂ ಒಂಥರ ಕಾಡು ಮಧ್ಯೆ ಇರೋ ಮನೆ ಥರ. ಬೆಳಗ್ಗೆ ಎದ್ದಿದ ತಕ್ಷಣ ಆ ನೇಚರ್ ನೋಡಿ ನನಗಂತೂ ಇಲ್ಲೇ ಇದ್ಬಿಡ್ಬೇಕಪ್ಪ, ಬೆಂಗಳೂರು ಟ್ರಾಫಿಕ್ಕು ಎಲ್ಲ ಯಾರಿಗೆ ಬೇಕು ಗುರು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಡೆಯಿಂದ ಎಲ್ಲನೂ ವಿಡಿಯೋ ಮಾಡಿಕೊಂಡು ನಾನಂತೂ ನೇಚರ್ನ ಸಖತ್ ಎಂಜಾಯ್ ಮಾಡಿದೆ. ಏನು ಗೊತ್ತಾ, ಇವ್ರ ಊರ ಕಡೆ ಊರ ಹೆಸರು ಹೇಳೋದೇ ತುಂಬಾ ಕಷ್ಟ. ಇವ್ರ ಊರ ಹೆಸರು ಬಂದು ಅರಸನಮಕ್ಕಿ. ಊರ ಹೆಸರು ಬಿಡಿ, ಇಲ್ಲೊಂದು ಮನೆ ಇದ್ಬಿಟ್ರೆ ಇನ್ನೊಂದು 1 ಕಿಲೋಮೀಟರ್ ಬಿಟ್ಕೊಂಡು ಇನ್ನೊಂದು ಮನೆ ಇರುತ್ತೆ. ಯಾವ ಧೈರ್ಯದ ಮೇಲೆ ಇವ್ರು ಇರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮೂರ ಕಡೆ ಪಕ್ಕ ಮನೆ ಇದ್ರೇ ಭಯ ಆಗುತ್ತೆ ಗುರು. ಇವ್ರು ಹೆಂಗೆ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಇರ್ತಾರೋ ನನಗಂತೂ ಗೊತ್ತಿಲ್ಲ. ಮತ್ತು ಇವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಮನೆ ಮುಂದೆನೇ ನದಿ ಹರಿಯುತ್ತೆ. ನನಗಂತೂ ಇವ್ರ ಮನೆ ಬಿಟ್ಟು ಹೋಗೋದೇ ಬೇಡ ಅಂತ ಅನ್ನಿಸ್ತಿದೆ. ಮತ್ತು ಫ್ರೈಡೇ ಎದ್ದು ಅದೇ ಆಫೀಸಿಗೆ ಹೋಗ್ಬೇಕಲ್ಲ ಅಂತ ಫುಲ್ಲು ಬೋರ್ ಆಗ್ತಿದೆ ನನಗಂತೂ. ಮತ್ತು ಎಂತ ಗೊತ್ತುಂಟಾ, ಈ ಥರ ನೇಚರ್ನ ನಮ್ಮ ಬೆಂಗಳೂರಲ್ಲಿ ಎಲ್ಲರೂ ಬೇಕೇ ಬೇಕು ಅಂತ ಅನ್ಕೋತಾರೆ. ಯಾಕೆ ಅಂತಂದರೆ ಆ ಟ್ರಾಫಿಕ್ ನೋಡಿ ಆ ಆಫೀಸ್ ಟೆನ್ಷನಲ್ಲಿ ಎಲ್ಲಾದರೂ ಈ ಊರು ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅನ್ನೋರಿಗೆ ನಾನಂತೂ ಕನ್ಫರ್ಮ್ ಆಗಿ ಈ ಥರ ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ನೇಚರ್ ಮಧ್ಯೆ ಇದ್ದರೆ ನಮ್ದು ಎಷ್ಟೇ ಟೆನ್ಷನ್ ಇದ್ದರೂ ಎಷ್ಟೇ ಪ್ರೆಷರ್ ಇದ್ದರೂ ಅದು ಬೇಗನೆ ಕಳೆದೋಗ್ಬಿಡುತ್ತೆ. ನನಗಂತೂ ತುಂಬಾ ಬೇಜಾರಾದಾಗ ಎಲ್ಲಾದರೂ ಊರು ಬಿಟ್ಟು ಹೋಗ್ಬಿಡ್ಬೇಕಂತ ಅನ್ನಿಸ್ದಾಗ ಈ ಥರ ನೇಚರ್ ಇರೋ ಪ್ಲೇಸ್ಗಳಿಗೆ ಆಲ್ಮೋಸ್ಟ್ ನಾನು ಹೋಗ್ತಾ ಇರ್ತೀನಿ. ಎಂಥ ಸಾವು ಮಾರೆ, ಇಲ್ಲಿ ಯಾವಾಗ ಚಳಿ ಇರುತ್ತೆ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬಟ್ ಏನೇ ಹೇಳಿ, ನಮ್ಮ ಬೆಂಗಳೂರಲ್ಲಿ ಬದುಕೋರ್ಗಿಂತ ಇಲ್ಲಿ ಬದುಕೋರು ತುಂಬಾ ಪುಣ್ಯವಂತರು. ನಾನೊಂದು ರೌಂಡು ಅವ್ರ ಮನೆಯೆಲ್ಲ ವೀಡಿಯೋ ಮಾಡಿಕೊಂಡು ಆಂಟಿ ಬೆಳಗ್ಗೆನೇ ಕಿಚನಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಇನ್ನೂ ಫ್ರೆಶ್ ಅಪ್ಪು ಆಗಿರಲಿಲ್ಲ. ಅವ್ರು ಅಡುಗೆ ಮಾಡೋದನ್ನ ನೋಡಿದ್ಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಂದು ಒಂದಿರಲಿ ಅಂತ ವೀಡಿಯೋ ಮಾಡಿಕೊಂಡು ಫುಲ್ ಪೋಸ್ ಕೊಡ್ತಾ ಇದ್ದೆ. ಯಾಕೋ ನಾನು ಡುಮ್ಮಿ ಆಗ್ತಿದ್ದೀನಿ ಅಂತ ನನ್ನ ವೀಡಿಯೋ ನೋಡಿ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗೋಯ್ತು. ಆಂಟಿ ಆಲ್ರೆಡಿ ತಿಂಡಿ ರೆಡಿಯಾಗಿದೆ, ಬೇಗ ಬಾರಮ್ಮ ಅಂತ ಕರೆದ್ರು. ಸೊ ಹೋಗಿ ನೀರು ದೋಸೆ ಮತ್ತು ಮಾವಿನಕಾಯಿ ಗೊಜ್ಜು ಚಟ್ನಿನ ಚೆನ್ನಾಗಿ ತಿಂದೆ. ಅಷ್ಟು ಬೇಗ ಎದ್ದು ನಾನು ಸ್ನಾನ ಮಾಡಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ನನ್ನ ನೆಕ್ಸ್ಟ್ ವಿಡಿಯೋ ನೋಡಲೇಬೇಕು. ಬಿಕಾಸ್ ನಾವಿವಾಗ ನೋಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀವಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಿ ನಾವೆಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯಿತು ಅಲ್ವಾ? ಇಲ್ಲೊಂದು ಮರ ಅಂತೂ ಏನು ಸಖತ್ತಾಗಿ ಕಾಣಿಸ್ತಿತ್ತು ಅಂತಂದರೆ ಮಾವಿನಕಾಯಿ ಹೂವೆಲ್ಲ ಬಿಟ್ಟಿತ್ತು. ಹಂಗೆ ಮುಂದೆ ಹೋಗ್ತಾ ನಾನು ಪೈನಾಪಲ್ ಗಿಡ ನೋಡಿದೆ. ನಾನು ಇದೇ ಫಸ್ಟ್ ಟೈಮ್ ಪೈನಾಪಲ್ ಗಿಡನ ನೋಡಿದ್ದು. ಆ್ಯಂಡ್ ಹಂಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ರಬ್ಬರ್ ಮರ ನೋಡಿದೆ. ನೋಡಿ, ರಬ್ಬರ್ನ ಈ ಥರ ಮರದಿಂದ ತಯಾರಿಸ್ತಾರೆ.